ಶಾಸ್ತ್ರವು ಇದನ್ನು ಮಾಡಬೇಕು ಅದನ್ನು ಮಾಡಬಾರದು ಅಂತ ಹೇಳ್ತಾ ಇದೆ ಅಂತಂದರೆ ಅದರ ಅರ್ಥ ಏನು? ಅದು ಬರೀ ಶಾಸ್ತ್ರ ಹೇಳುವಂತಹ ಮಾತಲ್ಲ, ಸ್ವಯಂ ಆ ಜಗನ್ಮಾತೆಯೇ ನಮಗೆ ಹೇಳ್ತಾ ಇರತಕ್ಕಂತಹ ಒಂದು ಮಾತು. ಅಮ್ಮನವರೇ ಈ ಲೋಕಕ್ಕೆ ಮಾಡ್ತಾ ಇರತಕ್ಕಂತಹ ಒಂದು ಶಾಸನ. ಇದು ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಕೇಳಿದ್ರೆ, ತುಂಬ ಜನ ಲಲಿತಾ ಸಹಸ್ರನಾಮದ ಪಾರಾಯಣೆ ಮಾಡುವವರು ತುಂಬ ಜನ ಇರಬಹುದು. ಆ ಲಲಿತಾ ಸಹಸ್ರನಾಮದಲ್ಲಿ ನಾವು ಅದನ್ನು ಪಠನ ಮಾಡುವಾಗ ಮಧ್ಯದಲ್ಲಿ ಒಂದು 2 ನಾಮ ಬರುತ್ತೆ. ಏನು? ನಿಜಾಜ್ಞಾರೂಪ ನಿಗಮ ಪುಣ್ಯ ಪುಣ್ಯ ಫಲಪ್ರದ ಅಂತ 2 ನಾಮ ಬರುತ್ತೆ. ಈ 2 ನಾಮಗಳ ಅರ್ಥವನ್ನು ಸರಿಯಾಗಿ ನಾವು ವಿಚಾರ ಮಾಡಿದರೆ ಪೂರ್ತಿ ಧರ್ಮ ಅಧರ್ಮ ಇತ್ಯಾದಿಗಳ ಬಗ್ಗೆ ನಮಗೆ ಜ್ಞಾನ ಬರುತ್ತೆ. ಏನು ಅಂತಂದರೆ ನಿಜಾಜ್ಞಾರೂಪ ನಿಗಮ. ಆಜ್ಞೆ, ನಿಗಮ ಅಂತಂದರೆ ಶಾಸ್ತ್ರ, ವೇದ ಶಾಸ್ತ್ರ ಪುರಾಣ ಇತಿಹಾಸ ಇತ್ಯಾದಿಗಳೆಲ್ಲ. ಆ ಒಂದು ಶಾಸ್ತ್ರವು ಯಾವುದು ಅಂತ ಕೇಳಿದ್ರೆ ನಿಜ ಆಜ್ಞಾ, ಆ ಅಮ್ಮನವರ ಆಜ್ಞಾ ಸ್ವರೂಪವಾಗಿದೆ ಈ ಶಾಸ್ತ್ರ ವೇದ ಇತ್ಯಾದಿಗಳೆಲ್ಲ. ಹಾಗಾಗಿ ವೇದದಲ್ಲಿ ಯಾವುದನ್ನು, ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಬೇಕು ಅಂತ ಹೇಳ್ತಾರೋ ಅದು ಸ್ವಯಂ ಅಮ್ಮನವರ ಆಜ್ಞೆ. ಅಮ್ಮನವರೇ ನಮಗೆ ಅಪ್ಪಣೆ ಮಾಡ್ತಾ ಇದ್ದಾಳೆ, ನೀನು ಹೀಗಿರಬೇಕು ಅಂತ. ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೋ ಅದು ಸಹ ಸ್ವಯಂ ಅಮ್ಮನವರ ಆಜ್ಞೆ, ಅದನ್ನ ನೀನು ಹೀಗೆ ಮಾಡಬಾರದು ಅಂತ, ಅದು ಸಹ ಅಮ್ಮನವರ ಆಜ್ಞೆ. ಹಾಗಾಗಿ ನಿಜ ಆಜ್ಞೆ, ನಿಜ ಅಂತಂದರೆ ತನ್ನ ಅಂತ ಅರ್ಥ. ತನ್ನ ಆಜ್ಞಾರೂಪಗಳಾದಂತಹ ವೇದಶಾಸ್ತ್ರಗಳು ಅಂತ ಅದರ ಅರ್ಥ. ಅಮ್ಮನವರ ಆಜ್ಞಾ ಸ್ವರೂಪವಾದಂತಹ ವೇದಶಾಸ್ತ್ರಗಳು. ಹಾಗಾಗಿ ವೇದದಲ್ಲಿ ಶಾಸ್ತ್ರಗಳಲ್ಲಿ ಯಾವುದನ್ನು ಮಾಡಬೇಕು ಮಾಡಬಾರದು ಅಂತ ಹೇಳಿದಾರೋ ಇದೆಲ್ಲವೂ ಸಹ ಅಮ್ಮನವರ ಅಪ್ಪಣೆ. ಅದರಂತೆ ಯಾರು ನಡ್ಕೊಳ್ತಾರೋ ಅದು ಎಲ್ಲವುದನ್ನು ಅಮ್ಮನವರು ನೋಡ್ತಾ ಇರ್ತಾಳೆ. ಯಾರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಯಾರು ತಪ್ಪಾದ ಕೆಲಸವನ್ನು ಮಾಡ್ತಾ ಇದ್ದಾರೆ, ಇದು ಎಲ್ಲವುದೂ ಅಮ್ಮನವರಿಗೆ ಗೊತ್ತಾಗುತ್ತೆ. ಲೋಕದಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ವ್ಯವಹಾರ ಮಾಡುವಾಗ ಅವನ ಮನಸ್ಸಿನೊಳಗೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವುದು ಪ್ರಾಯಃ ಕಷ್ಟ. ಅಷ್ಟು ಸುಲಭಕ್ಕೆ ಅದನ್ನು ತಿಳ್ಕೊಳ್ಳಿಕ್ಕಾಗೋದಿಲ್ಲ. ಒಂದು ವೇಳೆ ಇನ್ನೊಬ್ಬ ಮನಸ್ಸಿನೊಳಗೊಂದು ಹೊರಗೊಂದು ಇಟ್ಕೊಂಡು ವ್ಯವಹಾರ ಮಾಡ್ತೇನೆ ಅಂತಂದರೆ ಅದನ್ನು ಅಷ್ಟು ಸುಲಭಕ್ಕೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಅದನ್ನು ತಿಳ್ಕೊಳ್ಳೋದ್ರೊಳಗೆ ತುಂಬ ಅನರ್ಥ ಆಗಿಬಿಟ್ಟಿರುತ್ತೆ, ಸುಮಾರು ಸಮಯ ಬೇಕಾಗುತ್ತೆ. ಇವನು ಇಷ್ಟೊತ್ತು ಒಳಗೊಂದು ಇಟ್ಕೊಂಡು ಹೊರಗೆ ಇನ್ನೊಂದು ವ್ಯವಹಾರ ಮಾಡ್ತಾ ಇದ್ದ ಅನ್ನೋದು ತುಂಬ ಕಾಲದ ನಂತರವೇ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆಗೆ ಮನಸ್ಸಿನೊಳಗೆ ಒಂದು ಭಾವನೆ ಇಟ್ಕೊಂಡು ಹೊರಗಡೆ ಇನ್ನೊಂದು ಭಾವನೆಯಿಂದ ಇನ್ನೊಂದು ಥರ ಕೆಲಸ ಮಾಡಿದರೆ ಅದು ಬೇಕಾದರೆ ಇನ್ನೊಬ್ಬ ಮನುಷ್ಯನ ಎದುರಿಗೆ ಇದೆಲ್ಲ ನಡೆಯುತ್ತೆ. ಆದರೆ ದೇವರ ಎದುರಿಗೆ ಇದು ಯಾವುದೂ ನಡೆಯುವುದಿಲ್ಲ. ಆ ಭಗವಂತನ ಎದುರಿಗೆ ನಾವು ಮನಸ್ಸಿನೊಳಗೊಂದು ಹೊರಗೊಂದು ಭಾವನೆ ಇಟ್ಕೊಂಡು ಮಾಡಿದರೆ ತಕ್ಷಣವೇ ಮಧ್ಯೆ ಭಗವಂತನಿಗೆ ಗೊತ್ತಾಗುತ್ತೆ. ಯಾಕಂದರೆ ಭಗವಂತನಿಗೆ ಗೊತ್ತಾಗದೆ, ಅಮ್ಮನವರಿಗೆ ಗೊತ್ತಾಗದೇ ಇರುವಂತಹ ವಿಷಯವೇ ಯಾವುದೂ ಇಲ್ಲ. ಸರ್ವಾಂತರ್ಯಾಮಿಣಿ ಅಂತ ನಾವು ಹೇಳ್ತೀವಿ ಅಮ್ಮನವರ ನಾಮವನ್ನು ಹೇಳುವಾಗ. ಹಾಗಾಗಿ ಎಲ್ಲಿ ಏನಾಗ್ತಾ ಇದೆ, ಪ್ರತಿಯೊಬ್ಬ ಮನುಷ್ಯ ಶರೀರದಿಂದ ಏನು ಕೆಲಸ ಮಾಡ್ತಾ ಇದ್ದಾನೆ, ಮನಸ್ಸಿನೊಳಗೆ ಏನು ಯೋಚನೆ ಮಾಡ್ತಾ ಇದ್ದಾನೆ, ಬಾಯಿಂದ ಏನು ಮಾತಾಡ್ತಿದ್ದಾನೆ, ಏನೇನು ಮಾತಾಡಿದ್ದ, ಏನೇನು ಮಾಡಿದ್ದ, ಎಲ್ಲವುದರ ಜ್ಞಾನವು ಅಮ್ಮನವರಿಗೆ ಭಗವಂತನಿಗಿದೆ. ಆದ್ದರಿಂದ ಅಲ್ಲೇನು ಹೇಳಿದ್ದಾರೆ, ನಿಜಾಜ್ಞಾರೂಪ ನಿಗಮ, ಯಾರು ಏನು ಮಾಡಬೇಕು ಏನು ಮಾಡಬಾರದು ಎಲ್ಲವುದನ್ನು ಹೇಳಿದ್ದಾಳೆ. ಅದೇ ರೀತಿಯಾಗಿ ಪುಣ್ಯ ಪುಣ್ಯ ಫಲಪ್ರದ. ಅದರಂತೆ ಯಾರು ಈಗ ವೇದಶಾಸ್ತ್ರಗಳೆಲ್ಲ ಅಪ್ಪಣೆ ಮಾಡಿದಂತೆ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅಂದರೆ ಪುಣ್ಯವನ್ನು ಮಾಡ್ತಾರೋ ಅದರ ಫಲವನ್ನು ಅವರಿಗೆ ಅಮ್ಮನವರು ಕೊಡ್ತಾಳೆ. ಅದೇ ಮುಂದಿನ ನಾಮ ಹೇಳ್ತಾ ಇದೆ, ಪುಣ್ಯ ಅಪುಣ್ಯ. ಅಪುಣ್ಯ ಅಂದರೆ ಪಾಪ ಅಂತ ಅರ್ಥ. ಯಾವುದು ಪುಣ್ಯ ಯಾವುದು ಪಾಪ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಎಲ್ಲವುದನ್ನು ಶಾಸ್ತ್ರಗಳಲ್ಲಿ ಹೇಳೇ ಆಗಿದೆ. ಅದರಂತೆ ಯಾರು ನಡ್ಕೊಳ್ತಾರೋ ಅವರವರಿಗೆ ತಕ್ಕಂತಹ ಫಲವನ್ನು ಕೊಡುವುದು ಅಮ್ಮನವರು. ಹಾಗಾಗಿ ಅವರಿಗೆ ಹೇಗೆ ಲೋಕದಲ್ಲಿ ಒಬ್ಬ ಏನು ಮಾಡ್ತಾನೆ, ಅವನ ಸಂಸ್ಥೆಯಲ್ಲಿ ಇನ್ನೊಬ್ಬನಿಗೆ ಕೆಲಸವನ್ನು ಕೊಡ್ತಾನೆ. ಒಂದು ಕೆಲಸ ಕೊಟ್ಟುಬಿಟ್ಟು ಅವನಿಗೆ ನೀನು ಇಂಥ ಕೆಲಸಗಳನ್ನು ಮಾಡಬೇಕು, ಇಂಥದ್ದನ್ನು ಮಾಡಬಾರ್ದು, ನಮ್ಮ ಸಂಸ್ಥೆಯಲ್ಲಿ ಇಂಥ ಕೆಲಸಗಳನ್ನು ನೀನು ಮಾಡಬೇಕು, ಇಂಥದ್ದನ್ನು ಮಾಡಬಾರ್ದು ಅಂತೆಲ್ಲ ಹೇಳ್ತಾನೆ. ಅವನು ಯಾವ ಥರ ಕೆಲಸ ಮಾಡಿದರೆ ಆ ಥರ ಫಲವನ್ನು ಅವನಿಗೆ ಕೊಡ್ತಾನೆ. ಅವನು ಚೆನ್ನಾಗಿ ಕೆಲಸ ಮಾಡಿದ್ದಾನೆ, ಉತ್ತಮವಾಗಿ ಇವನು ಯಾವುದನ್ನು ಮಾಡಬೇಕೋ ಅದನ್ನು ಮಾತ್ರವೇ ಮಾಡ್ತಾ, ಯಾವುದನ್ನು ಮಾಡಬಾರ್ದು ಅಂತ ಹೇಳಿದಾರೋ ಅದನ್ನು ಮಾಡಲಿಲ್ಲ, ಮಾಡದೆ ದೂರ ಇದ್ದರೆ ಅದರಿಂದ ಅವನಿಗೆ ಇನ್ನೂ ಉತ್ತಮವಾದಂತಹ ಸ್ಥಾನವನ್ನು ಕೊಡ್ತಾನೆ, ಇನ್ನೂ ವಿಶೇಷವಾಗಿ ಅವನ ಪೋಷಣೆಯನ್ನು ಮಾಡ್ತಾನೆ. ಒಂದು ವೇಳೆ ಅವನೇನಾದರೂ ನೇಮಕ್ಕೆ ವಿರುದ್ಧವಾಗಿ ಮಾಡಿದರೆ ಆಗ ಅವನಿಗೆ ಶಿಕ್ಷೆಯನ್ನು ಕೊಡ್ತಾನೆ. ಹೀಗೆ ಅಲ್ಲಿ ಹೇಗಿದೆಯೋ ಅದೇ ರೀತಿಯಾಗಿ ಈ ನಿಜಾಜ್ಞಾರೂಪ ನಿಗಮ ಮತ್ತು ಪುಣ್ಯ ಫಲಪ್ರದ. ನಾವು ಮಾಡುವಂತಹ ಎಲ್ಲ ಕೆಲಸಗಳಿಗೂ ಅದು ಒಳ್ಳೆಯ ಕೆಲಸ ಆದರೆ ಒಳ್ಳೆಯ ಫಲ, ಕೆಟ್ಟ ಕೆಲಸ ಆದರೆ ಅದರ ಫಲ ದುಃಖ, ಇದನ್ನೆಲ್ಲ ಕೊಡುವುದು ಅಮ್ಮನವರು. ಆದ್ದರಿಂದ ಆ ಜಗನ್ಮಾತೆಯು ಈ ವೇದಶಾಸ್ತ್ರಗಳಲ್ಲಿ ಯಾವ ಒಂದು ಮಾರ್ಗವನ್ನು, ಯಾವ ಧರ್ಮ ಮಾರ್ಗವನ್ನು ತೋರಿಸಿದ್ದಾಳೋ ಅದಕ್ಕೆ ತಕ್ಕಂತೆ ನಾವು ನಡ್ಕೊಳ್ಳಬೇಕಾದದ್ದು ಅದು ಪ್ರತಿಯೊಬ್ಬ ಮನುಷ್ಯನ ಒಂದು ಕರ್ತವ್ಯ. ಈ ರೀತಿಯಾಗಿ ಮಾಡಿದರೆ ಪರಿಪೂರ್ಣವಾದಂತಹ ಒಂದು ಅನುಗ್ರಹ, ಆ ಅಮ್ಮನವರ ಅನುಗ್ರಹವು ನಮಗೆ ವಿಶೇಷವಾಗಿ ಪ್ರಾಪ್ತವಾಗುತ್ತೆ. ತದ್ವಾರ ನಮ್ಮ ಜೀವನವು ಸಾರ್ಥಕವಾಗುತ್ತೆ. ಹಾಗಾಗಿ ವಿಶೇಷವಾಗಿ